ಹುಡುಗಿನೂ ಕುರುಬ ಜಾತಿ, ಆ ಹುಡುಗ ಬಂದು ಗೊಲ್ಲ ಜಾತಿ. ವರದಕ್ಷಿಣೆ ಏನೋ ಕೇಳ್ತಾನ, ನಾನು ಬೇಕಾದ್ರೆ ನಾನು ಮನೆ ಮಾರಿ ಕೊಡ್ತೀನಿ ಸರ್. ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಗೊತ್ತಾಗ್ತದೆ. ಈಗ ಈ ವಿಚಾರ ಗೊತ್ತಾಗಿದ್ದೆ ನಮಗೆ ನೆನ್ನೆ, ಅಲ್ಲಿ ತನಕ ನಮಗೆ ವಿಚಾರ ಗೊತ್ತಿಲ್ಲ ಸರ್. ನೋಡಿ ಸರ್, ನಮ್ಮ ಗ್ರಾಮದ ಮುಖ್ಯಸ್ಥರು ಮುಖಂಡರು ಯಾರಾದ್ರು ಇದ್ದಾರಾ ಸರ್? ಎಲ್ಲ ಗ್ರಾಮದ ಮುಖ್ಯಸ್ಥರೇ. ಹಾ, ಈಗ ನಮ್ಗೇನಂದ್ರೆ ಅಲ್ಲ ಬಾಮ ಪುಟ್ಟ ಬಾಪ ಬಾ ಬಾ ಬಾ. ಈಗ ನಮಗ್ ಬಂದಿರೋದು ಸರ್, ಒಂದ್ ನಿಮಿಷ. ಈಗ ತಪ್ಪು ಮಾಡಿರೋದು ಯಾರಂದ್ರೆ ಆ ಹುಡುಗ. ನಾವು ಹುಡುಗ ತಂದೆ ತಾಯಿ ಅವ್ರ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಬಟ್ ರೀಸನ್ ಏನ್ ಕೊಟ್ಟಿದ್ದಾನಂದ್ರೆ, ನಮ್ಮ ತಂದೆ ತಾಯಿ ಎಲ್ಲೇ ಹುಡುಗಿ, ಓಕೆ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ ಮನೆಯಲ್ಲಿ, ಅವ್ರ ಜಾತಿ ಬೇರೆ ಇವ್ರ ಜಾತಿ ಬೇರೆ ಅನ್ನೋದು. ಈ ಹುಡುಗಿನೂ ಕುರುಬ ಜಾತಿ, ಆ ಹುಡುಗ ಬಂದು ಗೊಲ್ಲ ಜಾತಿ. ಬಟ್ ಇವರಿಬ್ರು ಒಬ್ರನ್ನೊಬ್ರು ಇದು ಮಾಡ್ಕೊಳ್ಳೋವಾಗ ಈ ಜಾತಿಗಳು ಇವೆಲ್ಲ ಯಾವುದು ಬಂದಿಲ್ಲ. ಈಗ ಹುಡುಗ ಹೇಳ್ತಾ ಇರೋಂಥದ್ದು ಏನಂದ್ರೆ, ಈ ಹುಡುಗಿಗೆ ತಂದೆ ತಾಯಿ ಇಲ್ಲ, ಬಡವರು, ಈ ಹುಡುಗ ಕಡೆಯಿಂದ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಸಪೋರ್ಟ್ ಮಾಡ್ತಾರೆ ಸರ್. ಜಾಸ್ತಿ ಜನ ಈ ಊರಿಂದ ಫೋನ್ ಮಾಡ್ತಾರೆ, ಅಣ್ಣ ಇವನಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ನಾವ್ ಹೇಳೋಂಥದ್ದು ಏನಂದ್ರೆ, ಇದ್ದಿದ್ರೆ ಮದುವೆ ಮಾಡಕ್ತಾ ಇದ್ರಿ. ಇವಾಗ ನಾವ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲ ಅಂತ ಹೇಳ್ಬಿಟ್ಟು. ನಾನೊಂದು ರಿಕ್ವೆಸ್ಟ್ ಸರ್, ಗ್ರಾಮಸ್ಥರಲ್ಲಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟು, ನಿಮ್ಮನ್ನೇ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಅವ್ಳಿಗೆ ಒಂದು ನ್ಯಾಯ ಕೊಡ್ಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಅಷ್ಟೇ. ಅವಳಿಗೆ ಅವನು ವರದಕ್ಷಿಣೆ ಏನೋ ಕೇಳ್ತಾನ, ನಾನು ಬೇಕಾದ್ರೆ ನಾನು ಮನೆ ಮಾರಿ ಕೊಡ್ತೀನಿ ಸರ್. ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ದಯವಿಟ್ಟು ನೀವು ಡಿಪಾರ್ಟ್ಮೆಂಟ್ಗೆ ಮಾತಾಡ್ರಿ, ಅದು ನೀವು ಇಂಟಿಮೇಷನ್ ಮಾಡಿ. ಅಲ್ಲ ಆರಾಮಾಗಿ ಮಾಡಿ ಸರ್. ಈಗ ನಾವೇನು ಇಶ್ಯೂ ಮಾಡಲ್ಲ ಸರ್. ಹುಡುಗ ಇದ್ದಿದ್ರೆ ಮಾಡ್ತಾ ಇದ್ವಿ, ಹುಡುಗ ಇಲ್ವಲ್ಲ, ನಾವೇನು ಮಾಡಲ್ಲ. ಪ್ರಯತ್ನ ಪಟ್ರೆ ಎಷ್ಟು ಮಾತ್ರನೇ ಇಲ್ಲಣ್ಣ, ಒಂದು ಹೆಜ್ಜೆ ಹಾಕ್ರಣ್ಣ ದಯವಿಟ್ಟು. ಕೆಲಸ ಮಾಡ್ತಾ ಇದ್ದಾರೆ ಅವರು. ACP ಅವರಿಗೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಸುಮಾರು 100 ಜನ ಹೋಗಿ ACP ಅವನು ಓಪನ್ ಆಗಿ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ, ಈಗ ನಾನು ಆಯ್ತು ಅದೇನೇನೋ ಮಾಡಿದ್ದೀನಿ, ಈಗ ನನಗೆ ದುಡ್ಡು ಕಾಸು ಮತ್ತೆ ಎಲ್ಲ ಥರ ಚೆನ್ನಾಗಿರೋಂಥ ಒಂದು ಹೆಣ್ಮಗಳಿದ್ದಾಳೆ, ಅವಳನ್ನೇ ಮಾಡ್ಕೊತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಹುಡುಗಿನ ಬಿಟ್ಟು ಇನ್ನೊಬ್ಳು ಜೊತೆ ಬೇರೆ ಥರ ಇದರಲ್ಲಿ ಇದ್ದಾನೆ ಸರ್ ಅವನು. ಈಗ ನಾವು ಹೇಳೋವಂಥದ್ದು ಏನಂದರೆ, ಈ ಹುಡುಗಿಗೆ ತಂದೆ ತಾಯಿ ಇಲ್ಲ, ಯಾರಿಲ್ಲ ಸರ್. ಪಾಪ ಓದ್ಕೊಂಡು ಅವನೊಬ್ಬನೇ ನಂಬ್ಕೊಂಡಿದ್ಲು. ಇವತ್ತು ನಾನು ಅಮ್ಮ ಒಂದು ಮಗಕ್ಕೆ ಒಂದು ಬಟ್ಟೆ ಕಟ್ಕೊಂಬ, ಇನ್ನೊಂದು ಮಾಡ್ಕೊಂಬ, ನಾ ಮಗಕ್ಕೆ ಬಟ್ಟೆ ಕಟ್ಕೊಬೇಕು, ನಾನು ಮಾಸ್ಕ್ ಹಾಕ್ಕೊಬೇಕು ಅಂದರೆ ನಾನು ಇನ್ನೊಬ್ಬನ ಮಾಡ್ಕೊಳ್ಳೋ ಆಪ್ಷನ್ ಇದ್ರೆ, ನನಗೆ ಆ ಆಪ್ಷನ್ನೇ ಇಲ್ಲ. ನನಗೆ ಆಪ್ಷನ್ ಇರೋದು ಅವನೊಬ್ಬನೇ, ಅವನ್ನೇ ಮಾಡ್ಕೊಬೇಕಣ್ಣ, ನೀವು ನನಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದಿದ್ದಾರೆ ಸರ್.